ಇನ್ನೊಂದು ಈ ಮೊಬೈಲಿಂದ ಆಗ್ತಾ ಇರುವಂಥ ದುರಂತ ಅಂತ ಹೇಳಿದ್ರೆ ಈ ಇನ್ಸ್ಟಾಗ್ರಾಮ್ ರೀಲ್ಸ್. ಇತ್ತೀಚೆಗಷ್ಟೇ ನಾನು ಓದ್ತಾ ಇದ್ದೆ ಕೆಲವೊಂದು ಪತ್ರಿಕೆಗಳಲ್ಲಿ ಮತ್ತು ಕೆಲವೊಂದು ಮ್ಯಾಗಝಿನ್ಗಳಲ್ಲಿ, ಹೆಚ್ಚಿನ ಜನ ಸೂಸೈಡ್ ಮಾಡ್ಕೊಳ್ತಾ ಇರೋದು ಈ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸ್. ಆ್ಯಂಡ್ ದೇ ಆರ್ ಆಲ್ ವೆರಿ ಯಂಗ್ಸ್ಟ್, ಬಿಟ್ವೀನ್ 20-20. ದಿಢೀರ್ ಫೇಮಸ್ ಆಗಬೇಕು ಅನ್ನೋ ಒಂದು ಕುತೂಹಲಕ್ಕೋ, ಅಥವಾ ಅವ್ರು ಮಾಡ್ತಾ ಇದ್ದಾರೆ, ಅವ್ರು ಇಷ್ಟೊಂದು ಜನ ಫಾಲೋವರ್ಸ್ ಇದ್ದಾರೆ, ನಮಗೆ ಹಾಕಿಲ್ಲ. ಈ ಫಾಲೋವರ್ಸ್ ಕಾಂಪಿಟೇಷನ್ನಲ್ಲಿ ನಮ್ಮ ಜೀವನವನ್ನು ಕಳ್ಕೊಳ್ತಾರೆ. ಯುವಕರಲ್ಲಿ ಇದೊಂದೇ ವಿನಂತಿ, ನಾವು ಯಾರಿಗೂ ಬಾಳ್ಬೇಕಾಗಿಲ್ಲ, ನಮಗೆ ನಾವು ಬಾಳೋಣ, ನಮ್ಮ ಪೇಸಲ್ಲಿ ನಾವು ನಡ್ಕೊಂಡು ಹೋಗೋಣ. ಬೇಕಾದವ್ರು ಓಡ್ಕೊಂಡು ಹೋಗಲಿ, ನಾವು ನಿಧಾನಗಾದರೂ ಹೋಗಿ ನಮ್ಮ ಸ್ಥಳವನ್ನು ಸಿಗೋಣ. ಇರೋದು ಒಂದೇ ಜೀವನ, ಹಂಗನ್ ಮಾತ್ರಕ್ಕೆ ಎಲ್ಲನೂ ತಪ್ಕೊಳ್ಳೋಕ್ಕಾಗಲ್ಲ, ಎಲ್ಲನೂ ಬಾಚ್ಕೊಳ್ಲಿಕ್ಕಾಗಲ್ಲ. ನಮ್ಮದೇ ಆದಂತಹ ಒಂದು ಫೇಸ್ ಇರುತ್ತೆ, ಅದನ್ನೇ ನಾವು ಲಯ ಅಂತ ಹೇಳಿ ಕರಿತೇವೆ. ನಮ್ಮದೇ ಆದಂತಹ ಒಂದು ಮೆಟ್ಲಿರುತ್ತೆ, ಆ ಮೆಟ್ಲನ್ನು ಹಂತ ಹಂತವಾಗಿ ಎತ್ಕೊಂಡು ಹೋಗ್ಬೇಕೇ ವಿನಃ ಈ ಒಂದು ಕ್ಷಣಿಕ ಫಾಲೋವರ್ಸ್ ಶಾರ್ಟ್ಕಟ್ಗೋಸ್ಕರ ನೀವು ಕೆಳಗಡೆ ಬಿದ್ದಾಗ ಫಾಲೋವರ್ಸ್ ಬಂದು ನಿಮ್ಮನ್ನು ಎತ್ತಲ್ಲ. ಅವತ್ತಿನ ದಿನ ಯಾರು ನಮ್ಮೊಟ್ಟಿಗೆ ರಸ್ತೆನಲ್ಲಿ ಬರ್ತಾರೋ ಅವ್ರು ಬಿದ್ದವ್ರನ್ನ ಎತ್ತುತ್ತಾರೆ ವಿನಃ ಅಲ್ಲಿ ಫಾಲೋವರ್ಸ್ನವರು ಯಾರು ಬಂದ್ಬಿಟ್ಟು ಅಯ್ಯೋ ಬಿದ್ಬಿಟ್ಯಾ ಅಂತಾರೆ. ಸೊ ಅದನ್ನು ಗಮನಿಸಬೇಕು. ಸೂಸೈಡ್ ಕೇಸ್ ಅವಾಗ ತನಗೆ ತಾನಾಗೆ ಕಡಿಮೆ ಆಗುತ್ತೆ.